ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್ ಅಂತ. ಸೆಕೆಂಡ್ PUC ಫಿಸಿಕ್ಸ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಇದು ನನ್ನ 4ನೇ ವಿಡಿಯೋ ಈ ಚಾಪ್ಟರ್ನ ಮೇಲೆ. ಇಂದಿನ ವಿಡಿಯೋ ನೀವು ಆರ್ಡ್ರಲ್ಲೇ ನೋಡ್ಕೊಂಡು ಬನ್ನಿ. ಫಸ್ಟ್ ವಿಡಿಯೋದಲ್ಲಿ ನಾನು ಫ್ಯಾರಡೇಸ್ ಲಾಸ್ ಬಗ್ಗೆ ಮಾತಾಡಿದ್ದೀನಿ, ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೆಕೆಂಡ್ ವಿಡಿಯೋದಲ್ಲಿ ಲೆನ್ಸ್ ಲಾ ಮತ್ತು ಕಾಯಿಲ್ ಎಕ್ಸ್ಪರಿಮೆಂಟ್ ಹಾಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬಗ್ಗೆ. ಆಮೇಲೆ 3ನೇ ವಿಡಿಯೋದಲ್ಲಿ ನಾನು ಏನನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ವಲ್ಪ ಜ್ಞಾಪಿಸ್ಕೊಳ್ಳಿ. ಎಸ್, ಯು ಆರ್ ಕರೆಕ್ಟ್. ಮೋಷನಲ್ EMF, ಎಕ್ಸ್ಪ್ರೆಷನ್ ಫಾರ್ ಮೋಷನಲ್ EMF, ಎಡ್ಡಿ ಕರೆಂಟ್ಸ್, ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, ಜೊತೆಗೆ ಸಣ್ಣ ಪುಟ್ಟ CETಗೆ ಕನೆಕ್ಟ್ ಆಗಿರ್ತಕ್ಕಂಥ ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ. ಈ ವಿಡಿಯೋದಲ್ಲಿ ನಾನು ಇಂಡಕ್ಟೆನ್ಸ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ವಾಟ್ ಈಸ್ ಇಂಡಕ್ಟೆನ್ಸ್, ವಾಟ್ ಈಸ್ ಇಂಡಕ್ಟರ್, ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ನಾನು ಒಂದು ಸೆಂಟೆನ್ಸನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇಂಡಕ್ಟೆನ್ಸ್ ಈಸ್ ಸಿಮಿಲರ್ ಟು ಕೆಪಾಸಿಟೆನ್ಸ್ ಆ್ಯಂಡ್ ಇಂಡಕ್ಟರ್ ಈಸ್ ಸಿಮಿಲರ್ ಟು ಕೆಪಾಸಿಟರ್. ಕೇಳಿಸ್ಕೊಂಡ್ರ ಸೆಂಟೆನ್ಸನ್ನು. ಇನ್ನೂ ಒಂದು ಸೆಂಟೆನ್ಸನ್ನು ಹೇಳ್ತೀನಿ. ಇಂಡಕ್ಟೆನ್ಸ್ ಈಸ್ ಸಿಮಿಲರ್ ಟು ರೆಸಿಸ್ಟೆನ್ಸ್ ಆ್ಯಂಡ್ ಇಂಡಕ್ಟರ್ ಈಸ್ ಸಿಮಿಲರ್ ಟು ರೆಸಿಸ್ಟರ್. ಯಾಕೆ ಸರ್ ಈ ಸೆಂಟೆನ್ಸನ್ನು ಹೇಳ್ತಾ ಇದ್ದೀರಾ? ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ಆಗಲೇ ಈ ಕೆಪಾಸಿಟರ್, ರೆಸಿಸ್ಟರ್, ಕೆಪಾಸಿಟೆನ್ಸ್, ರೆಸಿಸ್ಟೆನ್ಸ್ ಇವೆಲ್ಲ ಗೊತ್ತಾಗಿದೆ. ನಮ್ಮ ಹಳೆ ಸ್ನೇಹಿತರೇ ಆಗೋಗ್ಬಿಟ್ಟಿದ್ದಾರೆ, ತುಂಬ ಫೆಮಿಲಿಯರ್ ಆಗಿಬಿಟ್ಟಿದ್ದೀವಿ ನಾವು ಅದ್ರ ಜೊತೆಗೆ. ವಾಟ್ ಈಸ್ ಎ ಕೆಪಾಸಿಟರ್ ಕೇಳಿದರೆ ಆನ್ಸರ್ ಹೇಳ್ತೀರಾ ನೀವು. ಇಟ್ ಈಸ್ ಎ ಡಿವೈಸ್ ಯೂಸ್ಡ್ ಟು ಸ್ಟೋರ್ ಎಲೆಕ್ಟ್ರಿಕಲ್ ಎನರ್ಜಿ, ಯೂಸ್ಡ್ ಟು ಸ್ಟೋರ್ ಚಾರ್ಜ್ ಅಂತ. What is resistor? It is a device or a component which opposes the flow of current. ಹೇಳ್ತೀರಾ ಅಲ್ವಾ? ಆಮೇಲೆ ಅವುಗಳ ಸಿಂಬಲ್ ಕೂಡ ನಿಮಗೆ ಗೊತ್ತಿದೆ. ರೆಸಿಸ್ಟರ್ ಸಿಂಬಲ್ ಬರೀರಿ ಅಂದರೆ ಈ ಥರ ಜಿಗ್ಜಾಗ್ ಲೈನನ್ನು ಬರೀತೀರಾ. ಕೆಪಾಸಿಟರ್ ಬರೀರಿ ಅಂದರೆ ಈ ಥರ 2 ಪ್ಯಾರಲಲ್ ಲೈನ್ಸನ್ನು ಬರೀತೀರಾ, ಹೌದಲ್ವಾ? ಹಾಗೆ ಇಂಡಕ್ಟೆನ್ಸ್ ಮತ್ತು ಇಂಡಕ್ಟರ್ ಕೂಡ. ಇಲ್ಲಿ ಕೆಪಾಸಿಟೆನ್ಸ್ ಅಂದರೆ ಫೆನಾಮಿನಾ, ಕೆಪಾಸಿಟರ್ ಅಂದರೆ ಕಾಂಪೊನೆಂಟ್. ರೆಸಿಸ್ಟೆನ್ಸ್ ಅಂದರೆ ಫೆನಾಮಿನಾ, ರೆಸಿಸ್ಟರ್ ಅಂದರೆ ಕಾಂಪೊನೆಂಟ್. The phenomena of opposition to the flow of current is called resistance. A device which opposes the current is known as resistor. Okay, next, the phenomena of storing, the ability of storing the charge is known as capacitance. A device used to store the charge is known as capacitor. ಇವೆರಡು ಗೊತ್ತಿದೆ. ಈಗ ಮತ್ತೆ ನನ್ನ ಮೊದಲನೇ ಸೆಂಟೆನ್ಸಿಗೆ ಬರ್ತೀನಿ. ಇಂಡಕ್ಟೆನ್ಸ್ ಈಸ್ ಸಿಮಿಲರ್ ಟು ಕೆಪಾಸಿಟೆನ್ಸ್, ಇಂಡಕ್ಟರ್ ಈಸ್ ಸಿಮಿಲರ್ ಟು ಕೆಪಾಸಿಟರ್ ಅಂತ ಹೇಳಿದೆ. ಹಾಗಾದರೆ ಕೆಪಾಸಿಟರ್ ಥರ ಇಂಡಕ್ಟರ್ ಕೂಡ ಎನರ್ಜಿಯನ್ನು ಸ್ಟೋರ್ ಮಾಡ್ಕೊಳ್ಳುತ್ತಾ ಸಾರ್ ಅಂತ ಕೇಳಬೇಕು ನೀವು. ಅದಕ್ಕೆ ನನ್ನ ಉತ್ತರ ಎಸ್ ಅಂತ ಹೇಳ್ತೀನಿ. ನೆಕ್ಸ್ಟ್ ನಿಮ್ಮ ಕ್ವಶನ್ ಏನಿರಬೇಕು, ಎಂಥ ಎನರ್ಜಿಯನ್ನು ಸ್ಟೋರ್ ಮಾಡ್ಕೊಳ್ಳುತ್ತೆ ಸಾರ್? ನನ್ನ ಆನ್ಸರು ಇಟ್ ಸ್ಟೋರ್ಸ್ ಮ್ಯಾಗ್ನೆಟಿಕ್ ಎನರ್ಜಿ. ಸೊ ನೋಡಿ, ಇವಾಗ ಏನು ಹೇಳ್ಬೋದು, ಇಂಡಕ್ಟರ್ ಈಸ್ ಎ ಕಾಂಪೊನೆಂಟ್ ವಿಚ್ ಕ್ಯಾನ್ ಸ್ಟೋರ್ ಮ್ಯಾಗ್ನೆಟಿಕ್ ಎನರ್ಜಿ ಅಂತ ಹೇಳ್ಬೋದು. ಆ ರೀತಿ ನೋಡಿಕೊಂಡ್ರೆ ಇಂಡಕ್ಟರ್ ಈಸ್ ಸಿಮಿಲರ್ ಟು ಕೆಪಾಸಿಟರ್. ಕೆಪಾಸಿಟರ್ ಈಸ್ ಆಲ್ಸೋ ಎ ಸ್ಟೋರಿಂಗ್ ಡಿವೈಸ್, inductor is also a storing device. Therefore I said inductor is similar to ಕೆಪಾಸಿಟರ್. ಇಂಡಕ್ಟೆನ್ಸ್ ಅಂದರೆ ಏನು ಇನ್ನು ಹೇಳ್ತೀನಿ. ನಾನು ಈಗ ಸದ್ಯಕ್ಕೆ ಒಂದು ಇಂಟ್ರೊಡಕ್ಷನ್ ಥರ ಕೊಡ್ತಾ ಇದ್ದೀನಿ. ಸಡನ್ನಾಗಿ ನಿಮ್ಮನ್ನು ಇಂಡಕ್ಟೆನ್ಸ್ಗೆ ಎಕ್ಸ್ಪೋಸ್ ಮಾಡ್ತಾ ಇಲ್ಲ. ಗೊತ್ತಿರೋ ಕಾನ್ಸೆಪ್ಟ್ಗಳ ಮೂಲಕ ಇಂಡಕ್ಟೆನ್ಸನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಗೊತ್ತಿರೋದಂದರೆ ಯಾವ್ಯಾವುದು? ಕೆಪಾಸಿಟರ್ ಮತ್ತು ರೆಸಿಸ್ಟರ್. ಓಕೆ ಸರ್, ಆಯಿತು. ನೀವು ಹೇಳಿದ್ರಿ ಇಂಡಕ್ಟರ್ ಈಸ್ ಎ ಡಿವೈಸ್ ಯೂಸ್ಡ್ ಟು ಸ್ಟೋರ್ ಮ್ಯಾಗ್ನೆಟಿಕ್ ಎನರ್ಜಿ, ಒಪ್ಕೊಳ್ತೀನಿ. ಅದೇನೋ ರೆಸಿಸ್ಟರ್ ಥರನೂ ಅಂತ ಹೇಳಿದ್ರಲ್ಲ ಸರ್, ಅಂದರೆ ರೆಸಿಸ್ಟರ್ ಅಪೋಸ್ ಮಾಡ್ದಂಗೆ ಇಂಡಕ್ಟರು ಅಪೋಸ್ ಮಾಡುತ್ತಾ? ಎಸ್, ಇಟ್ ಅಪೋಸಸ್. ಏನನ್ನು ಅಪೋಸ್ ಮಾಡುತ್ತೆ? ಇಟ್ ವಿಲ್ ನಾಟ್ ಅಪೋಸ್ ದಿ ಕರೆಂಟ್. ಕೇಳಿಸ್ಕೊಳ್ಳಿ ಕೇರ್ಫುಲ್ಲಾಗೆ. It never opposes the flow of current. It will oppose only the change in the flow of current. ಬಂತ ನಮಗೆ ಬೇಕಾಗಿರೋ ಪದ ಯಾವುದು? ಚೇಂಜ್ ಅನ್ನೋ ಪದ ಬಂತಲ್ವಾ? ಅದನ್ನೇ ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದು. ಈ ಚಾಪ್ಟರ್ನಲ್ಲಿ ಈ ಚೇಂಜ್ ಅನ್ನೋ ಪದ ಬರ್ತಾನೇ ಇರುತ್ತೆ. ಸೊ ಇಂಡಕ್ಟರ್ ಅಪೋಸಸ್ ದ ಚೇಂಜ್ ಇನ್ ದ ಫ್ಲೋ ಆಫ್ ಕರೆಂಟ್. ಸೊ ರೆಸಿಸ್ಟರ್ ವಿಲ್ ಅಪೋಸ್ ದ ಫ್ಲೋ ಆಫ್ ಕರೆಂಟ್. ನೋಡಿ, ಒಂದೇ ಪದ ಬದಲಾವಣೆ. ಫ್ಲೋ ಆಫ್ ಕರೆಂಟ್ ಅಂತೀವಿ, ಫ್ಲೋ ಆಫ್ ಕರೆಂಟ್ ಬದಲಿಗೆ ಚೇಂಜ್ ಇನ್ ದ ಫ್ಲೋ ಆಫ್ ಕರೆಂಟ್ ಅಥವಾ ಚೇಂಜ್ ಇನ್ ದ ಕರೆಂಟ್, ಅಲ್ಲಿಗೆ ಇಂಡಕ್ಟರ್ ಆಗೋಗ್ಬಿಡುತ್ತೆ. ಸೊ ಇಷ್ಟು ಪೀಟಿಗೆ ಹೇಳಿದ ಮೇಲೆ ನಾವು ಲೆಟ್ ಮಿ ಸ್ಟಾರ್ಟ್ ವಿತ್ ಇಂಡಕ್ಟೆನ್ಸ್ ಆ್ಯಂಡ್ ಇಂಡಕ್ಟರ್. ಈಗ ನಾನು ಫಸ್ಟು ಒಂದು ಕಾಯಿಲನ್ನು ತಗೋತೀನಿ. ಈ ಕಾಯಿಲ್ ಅಂದರೆ ಗೊತ್ತಾಗಿದೆ ಅಲ್ವಾ ನಿಮಗೆ, ಈ ಥರ ಸುರುಳಿ ಥರ ಸುತ್ತಿರೋದು. ಈ ಕಾಯಿಲನ್ನು ತಗೋತೀನಿ. ತೊಗೊಂಡ್ಬಿಟ್ಟು ಇದನ್ನು ಒಂದು ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ತೀನಿ. ಆಯಿತಾ? ಸದ್ಯಕ್ಕೆ DC ಪವರ್ ಸಪ್ಲೈ ಅಂತಂದರೆ ಕರೆಯೋಣ.
ಕರೆಂಟ್ ಫ್ಲೋ ಆಗಲಿಕ್ಕೆ ಶುರುವಾಗುತ್ತೆ. ಐ ಅಂತ ಕರೆಂಟ್, ಸಾರಿ ಕ್ಯಾಪಿಟಲ್ ಐಯನ್ನೇ ತೊಗೊಳ್ಳೋಣ. ಈ ಕರೆಂಟ್ ಕ್ಯಾಪಿಟಲ್ ಐ, ಸ್ಮಾಲ್ ಐ ಬರೆಯೋದು ಇಂಡ್ಯೂಸ್ಡ್ ಕರೆಂಟ್ಗೆ, ಕ್ಯಾಪಿಟಲ್ ಐ ಬರೆಯೋದು ಮೇನ್ ಕರೆಂಟ್ಗೆ. ಈ ಕರೆಂಟ್ ಫ್ಲೋ ಆದಾಗ ಏನಾಗುತ್ತೆ, ಇಲ್ಲೆಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗುತ್ತೆ. ಸೊಲೆನಾಯ್ಡ್, ದಿಸ್ ಇಸ್ ಬೆಸ್ಟ್ ಎಕ್ಸಾಂಪಲ್ ಈ ಸೊಲೆನಾಯ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆದಮೇಲೆ ಅದರ ಹಿಂದೆಲೇ ಮ್ಯಾಗ್ನೆಟಿಕ್ ಲೈನ್ಸ್ ಕೂಡ ಬಂದ್ಬಿಡ್ತವೆ. ಬಸವನ ಹಿಂದೆ ಬಾಲ ಬಂದಂಗೆ ಫೀಲ್ಡಿನ ಹಿಂದೆ ಲೈನ್ಸ್ ಬಂದ್ಬಿಡ್ತವೆ. ಆಯಿತಾ? ಲೈನ್ಸ್ ಬಂತು ಅಂದರೆ ಅಲ್ಲಿ ಏನಿರುತ್ತೆ, ಫ್ಲಕ್ಸ್ ಇರುತ್ತೆ. ಗೊತ್ತಾಯ್ತಾ? ಫ್ಲಕ್ಸನ್ನು ನಾನು ಫೈ ಅನ್ನೋ ಸಿಂಬಲ್ಲಿಂದ ರೆಪ್ರೆಸೆಂಟ್ ಮಾಡ್ತೀನಿ. ನೋಡಿ, ಕರೆಂಟ್ ಬರಲಾಗಿ ಫೀಲ್ಡ್ ಜನರೇಟ್ ಆಯಿತು, ಫೀಲ್ಡ್ ಜನರೇಟ್ ಆಗಲಾಗಿ ಫ್ಲಕ್ಸ್ ಬಂತು. ಈಗ ಟೋಟಲ್ ಫ್ಲಕ್ಸ್ ಎಷ್ಟಿದೆ ಅಂತ ನಾನು ಕೇಳಿದರೆ ನೀವೇನು ಹೇಳಬೇಕು? ಸರ್, ಟೋಟಲ್ ಫ್ಲಕ್ಸ್ ಈಸ್ ನಥಿಂಗ್ ಬಟ್ ಫ್ಲಕ್ಸ್ ಕನೆಕ್ಟೆಡ್ ವಿತ್ ದಿಸ್ ಕಾಯಿಲ್ ಪ್ಲಸ್ ದಿಸ್ ಕಾಯಿಲ್ ಪ್ಲಸ್ ದಿಸ್ ಎಟ್ಸೆಟ್ರಾ. ಇಫ್ ದೆರ್ ಆರ್ 3 ಟರ್ನ್ಸ್ then it is 3 times 5. 4 turns, 4 times 5. In general, total flux will be n into 5 ಅಂತ ಹೇಳಬೇಕು ನೀವು. ಗೊತ್ತಾಗ್ತಾ ಇದೆಯಾ? ಬರೀ ಒಂದೇ ಟರ್ನ ತಗೊಂಡ್ರೆ 1 into 5. ಟೋಟಲ್ ಫ್ಲಕ್ಸ್ ಲಿಂಕ್ಡ್ ವಿತ್ ದಿ ಕಾಯಿಲ್ ಅಂತ ತಗೊಂಡಾಗ ನಂಬರ್ ಆಫ್ ಟರ್ನ್ಸ್ ಇಂಟು 5. ದಿಸ್ ಇಸ್ ದ ಟೋಟಲ್ ಫ್ಲಕ್ಸ್ ಲಿಂಕ್ಡ್, ಜನರೇಟೆಡ್ ಅಲ್ಲ, ಲಿಂಕ್ ಆಗಿರೋದು, ಕನೆಕ್ಟ್ ಆಗಿರೋದು. ಈಗ ನಾನು ಇಲ್ಲೆಲ್ಲನೂ ಫ್ಲಕ್ಸ್ ಇದೆಯಪ್ಪ, ಇಲ್ಲೆಲ್ಲನೂ ಫ್ಲಕ್ಸ್ ಇದೆ ನೋಡಿ. ಈಗ ಇಲ್ಲೆಲ್ಲನೂ ಮ್ಯಾಗ್ನೆಟಿಕ್ ಲೈನ್ಸ್ ಇದ್ದಾವೆ ಅಂತ ಇಟ್ಕೊಳ್ಳೋಣ. ಬರೀ ನಾನು ಒಂದೇ ಒಂದು ಟರ್ನನ್ನು ಹಾಕಿದರೆ ಆ ಟರ್ನಿನ ಜೊತೆ ಎಷ್ಟು ಫ್ಲಕ್ಸ್ ಕನೆಕ್ಟ್ ಆಗಿದೆ, ಲಿಂಕ್ ಆಗಿದೆ? ಇಟ್ ಈಸ್ 1 ಟರ್ನ್ ಇಂಟು 1 2 3 4 5 ಲೈನ್ಸ್. ಸಪೋಸ್ if this coil is having one more turn, then 1 2 3 4 5 plus 1 2 3 4 5, that means 2 times, like that 3 times, 4 times, 5 times, 6 times, like that. So flux linkage depends on the number of turns, plus it also depends upon current flowing. So total flux linkage is directly proportional to current. ಇವಾಗ ನಂಬರ್ ಆಫ್ ಟರ್ನ್ಸ್ ಕಾನ್ಸ್ಟೆಂಟ್ ಆಗಿ ಇಟ್ಬಿಡ್ತೀನಿ, ಕರೆಂಟನ್ನು ಜಾಸ್ತಿ ಮಾಡ್ತೀನಿ. 2 ಆಂಪೇರ್ ಬದಲಿಗೆ 3 ಆಂಪೇರ್ 4 ಆಂಪೇರ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ನಂಬರ್ ಆಫ್ ಲೈನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇವಾಗ ಇಲ್ಲಿ 1 2 3 4 5 ಲೈನ್ ಇರೋ ಕಡೆ 6 7 8 9 ಈ ಥರ ಲೈನ್ಸ್ ಜಾಸ್ತಿ ಆಗುತ್ತೆ. ಯಾಕೆ ಜಾಸ್ತಿ ಆಯಿತು? ಬಿಕಾಸ್ ಐ ಇನ್ಕ್ರೀಸ್ ದಿ ಕರೆಂಟ್. ಸೊ ಫ್ಲಕ್ಸ್ ಲಿಂಕೇಜ್. ಸರ್, ಇದೇನೋ ಇಂಡಕ್ಟೆನ್ಸ್ ಅಂತ ಶುರು ಮಾಡಿ ಎಲ್ಲೆಲ್ಲೋ ಹೋಗ್ತಾ ಇದ್ದೀರಲ್ಲ. ಅಲ್ಲಿಗೆ ಬರ್ತೀನಿ. ಇದು ನನ್ನ ಸ್ಟೈಲು. ಡೈರೆಕ್ಟಾಗಿ ಡೆಫಿನೇಷನನ್ನು ಹೇಳಲ್ಲ. ಕೆಪಾಸಿಟರ್ನಲ್ಲೂ ಕೂಡ ಹಾಗೆ ಹೇಳಿದೆ, ಜ್ಞಾಪಿಸ್ಕೊಳ್ಳಿ. ಒಂದು ಬ್ಯಾಗ್, ಒಂದು ಕ್ಯಾರಿ ಬ್ಯಾಗ್, ಆಯಿತಾ, ಆಮೇಲೆ ಒಂದು ಕಂಟೈನರು, ಪಾತ್ರೆ, ಆಮೇಲೆ ಒಂದು ಸ್ಪಿಯರ್, ಐರನ್ ಸ್ಪಿಯರ್. ಕ್ಯಾರಿ ಬ್ಯಾಗಲ್ಲಿ ತರಕಾರಿ ಹಾಕ್ತೀರಾ, ಬಕೆಟಲ್ಲಿ ಅಥವಾ ವೆಸೆಲಲ್ಲಿ ನೀರನ್ನು ಹಾಕ್ತೀರಾ, ಹಾಗೆ ಸ್ಪಿಯರಲ್ಲಿ ಚಾರ್ಜಸನ್ನು ಹಾಕ್ತೀರಾ ಅಂತ ಹೇಳ್ಕೊಂಡು ನಿಮ್ಮನ್ನು ಕೆಪಾಸಿಟರ್ಗೆ ಕರ್ಕೊಂಬಂದಿದೆ. ಹಾಗೆ ಇಲ್ಲಿ ಕೂಡ. ಸೊ ಇಲ್ಲಿ ಏನಾಗ್ತಾ ಇದೆ, ಆ್ಯಸ್ ಕರೆಂಟ್ ಇನ್ಕ್ರೀಸಸ್ ಫ್ಲಕ್ಸ್ ಲಿಂಕೇಜ್ ಆಲ್ಸೋ ಇನ್ಕ್ರೀಸಸ್. ಸೊ ದೇರ್ಫೋರ್ ದ ಫ್ಲಕ್ಸ್, ನೋಡಿ ಬರೀ ಫ್ಲಕ್ಸ್ ಅಲ್ಲ, ಇದು ಫ್ಲಕ್ಸ್ ಲಿಂಕೇಜ್. ಸೊ ಕೇರ್ಫುಲ್ ಆಗಿರಿ, ಫ್ಲಕ್ಸ್ ಅಲ್ಲ, ಇದು ಫ್ಲಕ್ಸ್ ಲಿಂಕ್ ಆಗಿರೋದು. ಫ್ಲಕ್ಸ್ ಲಿಂಕೇಜ್ ಈಸ್ n5 proportional to I, or that n5 is equal to L into I, where L is known as coefficient of inductance or simply inductance. ಕೆಪಾಸಿಟರ್ನಲ್ಲಿ ಚಾರ್ಜ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್. ನೆನಪಿದೆಯಾ? therefore charge is equal to some constant into potential. That constant is nothing but coefficient of capacitance. ಬಟ್ ಯಾವ ಬುಕ್ಕಲ್ಲೂ ಕೋಎಫಿಷಿಯಂಟ್ ಅಂತ ಹೇಳಲ್ಲ, ಡೈರೆಕ್ಟ್ ಆಗಿ ಕೆಪಾಸಿಟೆನ್ಸ್ ಅಂತ ಹೇಳ್ಬಿಡ್ತಾರೆ. ಅದೇ ಥರ ಇಲ್ಲಿ ಕೂಡ ಚಾರ್ಜಿನ ಜಾಗದಲ್ಲಿ ಫ್ಲಕ್ಸ್ ಲಿಂಕೇಜ್ ಇದೆ, ಪೊಟೆನ್ಷಿಯಲಿನ ಜಾಗದಲ್ಲಿ ಕರೆಂಟ್ ಇದೆ, ಕೆಪಾಸಿಟೆನ್ಸ್ ಜಾಗದಲ್ಲಿ ಇಂಡಕ್ಟೆನ್ಸ್ ಇದೆ. ಸೊ ಕೆಪಾಸಿಟೆನ್ಸ್ ಅನ್ನು ಬರೆಯೋದಾದ್ರೆ Q ಡಿವೈಡೆಡ್ ಬೈ V ಅಂತ ಬರೀತೀರಾ, L ಅನ್ನು ಬರೆಯೋದಾದ್ರೆ n5 ಡಿವೈಡೆಡ್ ಬೈ I ಅಂತ ಬರೀತೀರಾ. ಓಕೆ, ಡಿಫೈನ್ ಕೆಪಾಸಿಟೆನ್ಸ್ ಅಂದರೆ ಇಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಪರ್ ಯೂನಿಟ್ ವೋಲ್ಟ್. It is the magnitude of charge stored in the capacitor per 1 volt potential difference. ಅಥವಾ capacitance is said to be 1 farad. Definition ಅನ್ನು ಜ್ಞಾಪಿಸ್ಕೊಳ್ಳಿ. Capacitance is said to be 1 farad if 1 coulomb of charge is stored and raising the potential by 1 volt ಅಂತ ಅಲ್ಲಿ ಏನೋ ಹೇಳಿರ್ತೀವಿ. Capacitance tells you the ability of that component to hold the charge.
to store the charge. Like that, inductance will tell you about the ability of the coil. ಈ ಕಾಯಿಲನ್ನೇ ನಾನು ಇಂಡಕ್ಟರ್ ಅಂತ ಕರೆಯೋದು. Ability of the inductor or ability of the coil not to hold the charge, to get the flux connected, means flux linkage per unit current. ಸೊ ಇದು ನನ್ನ ಕಾನ್ಸೆಪ್ಟ್ಸನ್ನು ಡೀಪಾಗಿ ಅರ್ಥ ಮಾಡಿಸ್ಲಿಕ್ಕೆ ಇಷ್ಟೆಲ್ಲ ಡೀಟೇಲಾಗಿ ಹೇಳ್ತೀವಿ. ಬರೀ ಡೆಫಿನೇಷನ್ ಹೇಳೋದು ಯಾರು ಬೇಕಾದ್ರೂ ಹೇಳ್ಕೊಂಡ್ಬಿಡ್ತಾರೆ. ಡೆಫಿನೇಷನ್ ಪೇಪರ್ನಲ್ಲಿರೋ ಡೆಫಿನೇಷನ್ ಹಾಗೇ ಒಂದು ಪದನೂ ಹಿಂದೆ ಮುಂದೆ ಹಾಕ್ದಂಗೆ ಹೇಳ್ತಾರೆ. ಅದಲ್ಲ, ಕಾನ್ಸೆಪ್ಟ್ ಅರ್ಥ ಆಗ್ಬಿಟ್ರೆ ನಿಮ್ಮ ಓನ್ ವರ್ಡ್ಸಲ್ಲಿ ಬರೀರಿ. ಓನ್ ವರ್ಡ್ಸಲ್ಲಿ ಮೀನಿಂಗ್ ಚೇಂಜ್ ಆಗದಾಗ ಬರೀರಿ. ನಾನು ಎಷ್ಟೋ ಸತಿ ಹೇಳಿದ್ದೀನಿ, ರಾಮನು ಕಾಡಿಗೆ ಹೋದರು, ಗೊತ್ತಾಯ್ತು? ರಾಮ ಎಲ್ಲಿಗೆ ಹೋದ? ಕಾಡಿಗೆ ಹೋದ. ಇದನ್ನೇ ಬರೀರಿ ಆನ್ಸರ್. ರಾಮನು ಎಲ್ಲಿಗೆ ಹೋದನು? ಆನ್ಸರ್ ಏನು ಬರೀತೀರಾ? ರಾಮನು ಕಾಡಿಗೆ ಹೋದನು ಅಥವಾ ಕಾಡಿಗೆ ರಾಮನು ಹೋದನು. ಎರಡೂ ಒಂದೇ ಮೀನಿಂಗೇ ಬರುತ್ತೆ. ಒಟ್ಟಲ್ಲಿ ಅರ್ಥ ಆಗಿರಬೇಕು ನಿಮಗೆ. ರಾಮನು ಕಾಡಿಗೆ ಹೋದನು ಅಂತ ಬರಿಬೇಕಾಗಿತ್ತು, ನೀನೇನೋ ಕಾಡಿಗೆ ರಾಮನು ಹೋದನು ಅಂತ ಬರದೆ ಮಾರ್ಕ್ಸ್ ಬರಲ್ಲ ಅನ್ನಂಗೆ ಇಲ್ವೇ ಇಲ್ಲ. ಸೊ ಒಟ್ಟಲ್ಲಿ ಸಬ್ಜೆಕ್ಟನ್ನು ನೀನು ಅರ್ಥ ಮಾಡಬೇಕು. ಅದನ್ನೇ ನಾನು ಇಲ್ಲಿ ಹೇಳೋದು. ಇಲ್ಲೇನೋ ಇಂಡಕ್ಟೆನ್ಸು ಏನನ್ನು ನಿನಗೆ ತಿಳಿಸಿಕೊಡುತ್ತೆ? ಫ್ಲಕ್ಸ್ ಲಿಂಕೇಜನ್ನು ತಿಳಿಸಿಕೊಡುತ್ತೆ. ಕೆಪಾಸಿಟೆನ್ಸ್ ಏನನ್ನು ತಿಳಿಸಿಕೊಡುತ್ತೆ? ಚಾರ್ಜ್ ಸ್ಟೋರ್ ಆಗಿದ್ದನ್ನು ತಿಳಿಸಿಕೊಡುತ್ತೆ. ಸೊ ಇಂಡಕ್ಟೆನ್ಸ್ ಈಸ್ ನಥಿಂಗ್ ಬಟ್ ಫ್ಲಕ್ಸ್ ಲಿಂಕೇಜ್ ಪರ್ ಯೂನಿಟ್ ಕರೆಂಟ್. ಮುಗಿದೋಯ್ತು. ವಾಟ್ ಈಸ್ ಇಂಡಕ್ಟೆನ್ಸ್? ಇಂಡಕ್ಟೆನ್ಸ್ ಈಸ್ ಎ ಮೆಷರ್ ಆಫ್ ಫ್ಲಕ್ಸ್ ಲಿಂಕೇಜ್ ಪರ್ ಯೂನಿಟ್ ಕರೆಂಟ್ ಇನ್ ದಿ ಕಾಯಿಲ್. ಅಷ್ಟೇ. ಫ್ಲಕ್ಸ್ ಲಿಂಕೇಜ್ ಪರ್ ಯೂನಿಟ್ ಕರೆಂಟ್ ಇನ್ ದ ಕಾಯಿಲ್. ಆ ಕಾಯಿಲನ್ನೇ ನಾವು ಇಂಡಕ್ಟರ್ ಅಂತ ಕರೆಯೋದು. ಇನ್ನು ಮುಂದೆ ಇಂಡಕ್ಟರನ್ನು ಈ ಥರ ಸಿಂಬಾಲಿಕ್ ಆಗಿ ಬರೀತಾರೆ. ಸುರುಳಿ ಥರ ಸುತ್ಕೊಂಡು ಹೋದರೆ ಅದು ಇಂಡಕ್ಟರ್. ಆ್ಯಂಡ್ SI ಯೂನಿಟ್ ಆಫ್ ಇಂಡಕ್ಟೆನ್ಸ್ ಈಸ್ ಹೆನ್ರಿ. ಹೆನ್ರಿ ಬಗ್ಗೆ ನಾನು ಆಗಲೇ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಸಿಂಬಾಲಿಕಲಿ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಲೆಟರ್ H. ಓಕೆನಾ? ಸರಿ ಸರ್, ಇದು ಇಂಡಕ್ಟೆನ್ಸ್ ಕೆಪಾಸಿಟರ್ಗೆ ಮ್ಯಾಚ್ ಮಾಡಿಕೊಂಡು ನೀವು ಹೇಳಿದ್ದೀರ, ಒಪ್ಕೋತೀನಿ. ಬಟ್ ಅದೇನೋ ರೆಸಿಸ್ಟೆನ್ಸ್ ಥರನೂ ಅಂತ ಹೇಳಿದ್ರಲ್ಲ. ಈಗ ಫ್ಲೆಕ್ಸ್ ಲಿಂಕೇಜು ಚಾರ್ಜು ಒಪ್ಕೊಂಡೆ, ರೆಸಿಸ್ಟರ್ ಥರ ಕೂಡ ಇಂಡಕ್ಟರ್ ಬಿಹೇವ್ ಮಾಡುತ್ತೆ ಅಂತ ಹೇಳಿದ್ರಲ್ಲ, ಅಂದರೆ ಅಪೋಸ್ ಮಾಡುತ್ತೆ ಅಂತ ಹೇಳಿದ್ರಲ್ಲ. ಹೇಗೆ ಸರ್ ಅದು? ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗ ಇಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಬಂದಿದೆ, ಫ್ಲಕ್ಸ್ ಲಿಂಕ್ ಆಗಿದೆ. ಅಲ್ಲಿಯೇ ಮುಗಿತಾ ಕತೆ? ಮುಗಿಲಿಲ್ಲ. ಮುಂಚೆ ಫ್ಲಕ್ಸ್ ಇತ್ತಾ? ಇರಲಿಲ್ಲ. ಈ ಥರ ನೀವು ಡಿಗ್ ಮಾಡಬೇಕು. ಮುಂಚೆ ಫ್ಲಕ್ಸ್ ಇತ್ತಾ? ಇರಲಿಲ್ಲ. ಇವಾಗ ಫ್ಲಕ್ಸ್ ಬಂತಲ್ವಾ? ಎಸ್ ಸರ್, ಲಿಂಕ್ ಆಗಿದೆ. ಮತ್ತು ಏನಾಗಬೇಕು? ಫ್ಲಕ್ಸ್ ಚೇಂಜ್ ಆಯ್ತಲ್ವಾ? ಕರೆಕ್ಟ್ ಸರ್, ಚೇಂಜ್ ಆಯಿತು. ಮುಂದೆ ಏನಾಗಬೇಕು? EMF ಇಂಡ್ಯೂಸ್ ಆಗಬೇಕಲ್ವಾ? ಕರೆಕ್ಟ್ ಸರ್, EMF ಇಂಡ್ಯೂಸ್ ಆಯಿತು. ಇಂಡ್ಯೂಸ್ ಆದಮೇಲೆ ಇಂಡ್ಯೂಸ್ಡ್ ಕರೆಂಟ್ ಬರಬೇಕಲ್ವಾ? ಎಸ್ ಸರ್, ಇಂಡ್ಯೂಸ್ಡ್ ಕರೆಂಟ್ ಬಂತು. ಮುಂದಕ್ಕೆ ಅಲ್ಲಿ ನಿಂತು ಬಿಡ್ತೀರಾ? ಇಲ್ಲ ನಿಲ್ಲೋಂಗಿಲ್ಲ, ಇನ್ನೂ ಮುಂದೆ ಹೋಗಬೇಕು. ಇಂಡ್ಯೂಸ್ಡ್ ಕರೆಂಟ್ ಯಾವ ಥರ ಹರಿಯುತ್ತೆ? ಇಂಡ್ಯೂಸ್ಡ್ EMFನ ಪೊಲ್ಯಾರಿಟಿ ಹೆಂಗಿರುತ್ತೆ? ಅದ್ರ ಬಗ್ಗೆ ನಮಗೆ ಯಾರು ಹೇಳ್ಕೊಟ್ಟಿದ್ದಾರೆ? ಲೆನ್ಸ್ ಹೇಳಿದ್ದಾನೆ. ಏನಂತ ಹೇಳಿದ್ದಾನೆ ಲೆನ್ಸು? ಇಂಡ್ಯೂಸ್ಡ್ ಕರೆಂಟ್ ವಿಲ್ ಅಪೋಸ್ ದಿ ಕಾಸ್ ಅಂತ, ಎಫೆಕ್ಟ್ ವಿಲ್ ಅಪೋಸ್ ದಿ ಕಾಸ್ ಅಂತ ಹೇಳಿದ್ದಾನೆ. ಇಲ್ಲಿ ಕಾಸ್ ಯಾರು? ಕರೆಂಟ್. ಈ ಕರೆಂಟ್ ಸುಮ್ಮನೆ ಇದ್ದರೆ ಫ್ಲಕ್ಸ್ ಏನು ಚೇಂಜ್ ಆಗಲ್ಲ. ಎಷ್ಟು ಬಂತ ಅಷ್ಟೇ ನಿಂತು ಬಿಡುತ್ತೆ. ಇಂಡ್ಯೂಸ್ಡ್ ಎಫೆಕ್ಟೇ ಬರೋದಿಲ್ಲ. ಒಂದು ವೇಳೆ ಈ ಕರೆಂಟ್ ಏನಾದರೂ ಹೆಚ್ಚು ಕಡಿಮೆ ಆಗ್ತಾ ಇದ್ದರೆ, ವೇರಿ ಆಗ್ತಾ ಇದ್ದರೆ, 2 ಆಂಪೇರ್, 3 ಆಂಪೇರ್, 4 ಆಂಪೇರ್, 5 ಆಂಪೇರ್, 1 ಆಂಪೇರ್, -1 ಆಂಪೇರ್, ಈ ಥರ ಬೇರೆ ಚೇಂಜ್ ಆಗ್ತಾ ಇದ್ದರೆ ಆವಾಗ ಫ್ಲಕ್ಸ್ ಇಂಡ್ಯೂಸ್ ಆಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ, ಫ್ಲಕ್ಸ್ ಚೇಂಜ್ ಆಗುತ್ತೆ, EMF ಇಂಡ್ಯೂಸ್ ಆಗುತ್ತೆ. ಇಂಡ್ಯೂಸ್ ಆದಂಥ EMF ಕರೆಂಟನ್ನು ಇಂಡ್ಯೂಸ್ ಮಾಡುತ್ತೆ, ಸ್ಮಾಲ್ ಐ ಬರುತ್ತೆ. ಈಗ ಈ ಸ್ಮಾಲ್ ಐ ಇದೆಯಲ್ಲ, ಇಂಡ್ಯೂಸ್ಡ್ ಕರೆಂಟ್, ಅದು ಚೇಂಜಸ್ ಇನ್ ದ ಕರೆಂಟನ್ನು ಅಪೋಸ್ ಮಾಡುತ್ತೆ ಅಕಾರ್ಡಿಂಗ್ ಟು ಲೆನ್ಸ್ ಲಾ. ಯಾಕೆ? ಎಫೆಕ್ಟ್ ಈಸ್ ಎಗೇನ್ಸ್ಟ್ ದಿ ಕಾಸ್. I is not the cause. di/dt is the cause. ಕೇಳಿಸ್ಕೊಳ್ಳಿ ಮಕ್ಕಳೇ, I is not the cause. Change in the current with respect to time is the cause. di/dt. ಹಾಗಾಗಿ this induced current will oppose the changes in the flow of current. This property is also known as inductance. ಗೊತ್ತಾಯ್ತಲ್ವಾ? ಇಂಡಕ್ಟೆನ್ಸನ್ನು ನಾನು ರೆಸಿಸ್ಟೆನ್ಸ್ಗೆ ಸಮ ಅಂತ ಹೇಳಿದ್ದೆ. ಯಾವ ರೀತಿಯಲ್ಲಿ? ರೆಸಿಸ್ಟೆನ್ಸ್ ಥರನೇ ಇದು ಕೂಡ ಒಂದು ಅಪೋಸಿಂಗ್ ಫೆನಾಮಿನಾ ಅಂತ. ಹೆಂಗೆ ಅಪೋಸಿಂಗು? ಯಾರನ್ನು ಅಪೋಸ್ ಮಾಡೋದು? ಇಂಡ್ಯೂಸ್ಡ್ ಕರೆಂಟು ಚೇಂಜ್ ಇನ್ ದ ಕರೆಂಟನ್ನು ಅಪೋಸ್ ಮಾಡೋ ಫೆನಾಮಿನಾನ ನಾವು ಇಂಡಕ್ಟೆನ್ಸ್ ಅಂತ ಕರಿತೀವಿ. ಗೊತ್ತಾಯ್ತಾ? ರೆಸಿಸ್ಟೆನ್ಸ್ ಅಂದರೆ ಏನು? ಅದು ಕೂಡ ಅಪೋಸಿಷನ್ನೇ.
ಯಾರನ್ನು ಅಪೋಸ್ ಮಾಡೋದು? ಫ್ಲೋ ಆಫ್ ಕರೆಂಟನ್ನು ಅಪೋಸ್ ಮಾಡೋದು. ಇಫ್ ಕರೆಂಟ್ ಫ್ಲೋ ಈಸ್ ಅಪೋಸ್ಡ್ ಇಟ್ ಈಸ್ ರೆಸಿಸ್ಟೆನ್ಸ್. ದ ಚೇಂಜ್ ಇನ್ ದ ಕರೆಂಟ್ ಈಸ್ ಅಪೋಸ್ಡ್ ಇಟ್ ಈಸ್ ಇಂಡಕ್ಟೆನ್ಸ್. ಇದು ಹೆಂಗೆ ಅಂದರೆ, if this current is constant, there will be no change in the magnetic flux at all, no induced effect at all, no inductance property at all. When current is constant, steady current and the DC current. Suppose if the current is fluctuating, means alternate current, variable current, immediately induced effect will come, induced current will come, and it will try to oppose the changes in the current. That means inductance is an opposition to variable current. Like resistance is opposition to the steady current, inductance is the opposition to the variable current. ಇನ್ನೂ ಸಿಂಪಲ್ ಆಗಿ ಹೇಳೋದಾದರೆ resistance is for DC, inductance is for AC ಅಂತ ಹೇಳ್ಬೋದು. ಇದು 100% ಕರೆಕ್ಟ್ ಸ್ಟೇಟ್ಮೆಂಟ್ ಅಲ್ಲ, ಸುಮ್ಮನೆ ಅರ್ಥ ಮಾಡ್ಕೊಡ್ಲಿಕ್ಕೆ. ಹಂಗಂತ ರೆಸಿಸ್ಟೆನ್ಸ್ ಸರ್ ಅದು ಎ ಸಿನ ಅಪೋಸ್ ಮಾಡೋದೇ ಇಲ್ವ? ಹಾಗಾದರೆ ಇಲ್ಲ, ರೆಸಿಸ್ಟರು ಎ ಸಿನೂ ಅಪೋಸ್ ಮಾಡುತ್ತೆ, ಡಿ ಸಿನೂ ಅಪೋಸ್ ಮಾಡುತ್ತೆ, ಅದಕ್ಕೇನಂತ ಭೇದ ಭಾವ ಇಲ್ಲ. ಆದರೆ ಇಂಡಕ್ಟರ್ ಇದೆಯಲ್ಲ ಅದು ಭೇದ ಭಾವ ಮಾಡುತ್ತೆ, ಪಾರ್ಶಿಯಾಲಿಟಿ ಮಾಡುತ್ತೆ. ಡಿ ಸಿ ಬಂತು ಅಂದರೆ ಯಾವ ತೊಂದರೆನೂ ಕೊಡದೆ ಅದನ್ನ ಹರಿಲಿಕ್ಕೆ ಬಿಟ್ಟು ಕೊಟ್ಬಿಡುತ್ತೆ. ಈಗ ಒಂದು ಇಂಡಕ್ಟರ್ ಇದೆ, ಇಂಡಕ್ಟರ್ನ ನಾನು ಡಿ ಸಿ ಪವರ್ ಸಪ್ಲೈ ಕನೆಕ್ಟ್ ಮಾಡಿದರೆ ಕರೆಂಟ್ ಸುಮ್ಮನೆ ಹರ್ಕೊಂಡು ಹೋಗ್ಬಿಡುತ್ತೆ. ಅದ್ರ ಬದಲಿಗೆ ನಾನು ಏನಾದರೂ ಇಲ್ಲೇನಾದರೂ ಎ ಸಿ ಸೋರ್ಸನ್ನು ಕನೆಕ್ಟ್ ಮಾಡಿದರೆ ಡೆಫಿನೆಟ್ಲಿ ದೇರ್ ಅರೈಸಸ್ ವಾಟ್ ಈಸ್ ಕಾಲ್ಡ್ ಅಪೋಸಿಷನ್. Inductor will oppose AC. This is known as opposing phenomena. So in a coil, if current is changing, there will be opposition by the induced current. This phenomena is known as inductance, and the component exhibiting this property is called inductor. So ಎರಡು ತರದ ಡೆಫಿನೇಷನ್ ಅನ್ನು ಹೇಳಿದ್ದೀನಿ, ಆದರೆ ನೀವು ಎಕ್ಸಾಮ್ ಅಲ್ಲಿ ಇದನ್ನೇ ಡೆಫಿನೇಷನ್ ಆಗಿ ತಗೋಬೇಕು. ಇಂಡಕ್ಟೆನ್ಸ್ ಈಸ್ ನಥಿಂಗ್ ಬಟ್ ಫ್ಲಕ್ಸ್ ಲಿಂಕೇಜ್ ಪರ್ ಯೂನಿಟ್ ಕರೆಂಟ್ ಇನ್ ಎ ಗಿವನ್ ಕಾಯಿಲ್. ಇಟ್ ಈಸ್ ಗಿವನ್ ಬೈ L is equal to N5 divided by I. ಗೊತ್ತಾಯ್ತಾ ಮಕ್ಕಳೇ? ಸರಿ, ಮುಂದೆ ಹೋಗೋಣ. ಈ ಇಂಡಕ್ಟೆನ್ಸ್ ಇದೆಯಲ್ಲ, ಇದ್ರ ಎರಡು ಥರದ ಇಂಡಕ್ಟೆನ್ಸ್ ಇದೆ. ಒಂದು ಸೆಲ್ಫ್ ಇಂಡಕ್ಟೆನ್ಸ್ ಅಂತ, ಇನ್ನೊಂದು ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂತ. ಆ ಸೆಲ್ಫ್ ಇಂಡಕ್ಟೆನ್ಸ್ ಮತ್ತು ಮ್ಯೂಚುವಲ್ ಇಂಡಕ್ಟೆನ್ಸ್ಗೆ ಹೋಗೋ ಮುಂಚೆ ಇನ್ನು ಒಂದು ಸಣ್ಣದಾಗಿ ಒಂದು ಡಿರೈವೇಷನ್ ಇದೆ, ಈ ಫಾರ್ಮುಲಾ ಮಾಡ್ಬಿಡ್ತೀನಿ. ಐ ವಿಲ್ ರೈಟ್ ಇಟ್ ಹಿಯರ್. ದಿಸ್ ಈಕ್ವೇಷನ್ ಐ ರೈಟ್ ಒನ್ಸ್ ಅಗೇನ್ ಹಿಯರ್. N into phi is equal to L into I. ಓಕೆ, ಸೊ N into phi ಇಲ್ಲಿ ನಾನೇನು ಮಾಡ್ತೀನಿ, ಡಿಫ್ರೆನ್ಷಿಯೇಟ್ ಮಾಡ್ತೀನಿ ವಿತ್ ರೆಸ್ಪೆಕ್ಟ್ ಟು ಟೈಮ್. ದಟ್ ಮೀನ್ಸ್ N ಇಂಟು ಡಿ ಫೈ ಬೈ ಡಿ ಟಿ ಈಸ್ ಈಕ್ವಲ್ ಟು L ಇಂಟು ಡಿ ಐ ಬೈ ಡಿ ಟಿ. ಗೊತ್ತಾಯ್ತಲ್ವಾ? ಎನ್ ಅನ್ನು ನಂಬರ್ ಆಫ್ ಟರ್ನ್ಸ್, ಅದು ಎನ್ ಇನ್ನ ಈಗ ಫೈ ಜೊತೆಗೆ ಬೇಕಾದ್ರೂ ಸೇರಿಸ್ಕೋಬೋದು, ಅಂದರೆ ಟೋಟಲ್ ಡಿಫ್ರೆನ್ಸಿಯೇಷನ್ನೇ ಮಾಡ್ಕೋಬೋದು. ಅಲ್ಲಿಗೆ ಇದು ಏನಾಗುತ್ತೆ, ದಿಸ್ ಈಸ್ ನಥಿಂಗ್ ಬಟ್ ಮೈನಸ್ ಇ. ನೆನಪಿಸ್ಕೊಳ್ಳಿ, ಯಾವುದು ಫ್ಯಾರಡೇಸ್ ಲಾಸ್ ಬರೆದಾಗ ಇ ಎಮ್ ಎಫ್ ಇಸ್ ಈಕ್ವಲ್ ಟು ಮೈನಸ್ ಎನ್ ಇಂಟು ಡಿ ಫೈ ಬೈ ಡಿ ಟಿ ಅಂತ ಬರೆದಿದ್ದೆ, ನೆನಪಿದೆಯಾ? ಸೊ ಆ ಬೇಸಿಸ್ ಮೇಲೆ ನಾನು ಇದಿಷ್ಟನ್ನು ನಾನು ಮೈನಸ್ ಇ ಅಂತ ಬರಿಬೋದಾ? ಎಸ್ ಸರ್, ಬರಿಬೋದು. ದಟ್ ಈಸ್ ಈಕ್ವಲ್ ಟು ಎಲ್ ಇಂಟು ಡಿ ಐ ಬೈ ಡಿ ಟಿ. ಸೊ ಮೈನಸ್ ಸೈನನ್ನು ಆ ಕಡೆ ಕಳಿಸಿ, ದಟ್ ಈಸ್ ಮೈನಸ್ ಎಲ್ ಇಂಟು ಡಿ ಐ ಬೈ ಡಿ ಟಿ. ಒಮ್ಮೆ ಈ ಈಕ್ವೇಷನ್ ಅನ್ನು ಗಮನಿಸಿ, ಏನು ಹೇಳುತ್ತೆ ಇದು? ಇಷ್ಟೊತ್ತು ನಾನು ಎಕ್ಸ್ಪ್ಲೈನ್ ಮಾಡಿದ್ದನ್ನೇ ಹೇಳುತ್ತೆ. whenever current in the coil changes, whenever di by dt occurs, EMF is induced, alva, and thus induced EMF is against the cause, it opposes, that is the meaning of negative sign. Induced EMF is proportional to rate of change of current and it is opposite to the cause. Lenz law. ಇದು ಒಂದು ಥರ ನಮ್ಮ ಓಮ್ಸ್ ಲಾ ಥರ ಇಲ್ವಾ? V is equal to R into I ಇದ್ದಂಗಿಲ್ವಾ? ನೋಡಿ, V ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಇಟ್ ಈಸ್ ನಥಿಂಗ್ ಬಟ್ EMF ಹಿಯರ್. I ಬದಲಿಗೆ ಡಿ ಐ ಬೈ ಡಿ ಟಿ ಇದೆ, ಆರ್ ಜಾಗದಲ್ಲಿ ಎಲ್ಲಿದೆ. ಅಂದರೆ ಸ್ಟೆಡಿ ಕರೆಂಟ್ಗೆ ಆರ್ ಈಸ್ ದಿ ಅಪೋಸಿಷನ್, ವೇರಿಯಬಲ್ ಕರೆಂಟ್ಗೆ ಎಲ್ ಈಸ್ ದಿ ಅಪೋಸಿಷನ್. ಗೊತ್ತಾಯ್ತಾ ಮಕ್ಕಳೇ? ಸೊ ಇಷ್ಟು ನಾನು ಏನಕ್ಕೆ ಹೇಳಿದೆ ಅಂದರೆ ಇಂಡಕ್ಟೆನ್ಸ್ನ ಬಗ್ಗೆ ಒಂದು ಪಿಕ್ಚರ್ ಬರಲಿ ನಿಮಗೆ ಅಂತ. ಇವಾಗ ಒಂದು ಪಿಕ್ಚರ್ ಬಂದಿದೆ ಅಂತ ಅಂದ್ಕೋತೀನಿ. ಏನಂತ? ಇಂಡಕ್ಟೆನ್ಸ್ ಅನ್ನೋದು ಒಂದು ರೀತಿಯ ಕೆಪಾಸಿಟೆನ್ಸ್ಗೆ ಸಮ, ಇಂಡಕ್ಟರ್ ಅನ್ನೋದು ಒಂದು ರೀತಿಯಲ್ಲಿ ಕೆಪಾಸಿಟರ್ ಥರನೂ ಬಿಹೇವ್ ಮಾಡುತ್ತೆ, ಒಂದು ರೀತಿಯಲ್ಲಿ ರೆಸಿಸ್ಟರ್ ಥರ ಕೂಡ ಬಿಹೇವ್ ಮಾಡುತ್ತೆ. ಡೆಫಿನೇಷನ್ ಅಂತ ಬಂದಾಗ ನಮಗೆ ಆನ್ಸರ್ ಬರೆಯೋಕ್ಕೆ ಅಂತ
ಬಂದಾಗ ಇದನ್ನೇ ಉಪಯೋಗಿಸ್ಕೊಳ್ಳಿ. ಆದರೆ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಬಂದಾಗ ಇವೆಲ್ಲನೂ ನಮ್ಮ ಸಹಾಯಕ್ಕೆ ಬರ್ತವೆ. ಸೊ ಇ ಎಮ್ ಎಫ್ ಇಂಡ್ಯೂಸ್ಡ್ ಈಸ್ ಈಕ್ವಲ್ ಟು ಮೈನಸ್ ಎಲ್ ಇಂಟು ಡಿ ಐ ಬೈ ಡಿ ಟಿ. ಸರ್ ಇದರ ಡಿರೈವೇಷನ್ ಕೇಳ್ತಾರಾ? ಕೇಳಲ್ಲ. ಬದ್ರೆ ಈಕ್ವೇಷನಿನ ಮೇಲೆ ಪ್ರಾಬ್ಲಮ್ಸನ್ನು ಕೇಳ್ತಾರೆ. ಕರೆಂಟ್ ಇನ್ ಎ ಕಾಯಿಲ್ ಚೇಂಜಸ್ ಫ್ರಮ್ 4 ಆಂಪೇರ್ ಟು 0 ಆಂಪೇರ್ ಇನ್ 1 ಸೆಕೆಂಡ್ ಅಂಡ್ ಇ ಎಮ್ ಎಫ್ ಇಂಡ್ಯೂಸ್ಡ್ ಈಸ್ 1 ಮಿಲಿ ವೋಲ್ಟ್. ದೆನ್ ಇಂಡಕ್ಟೆನ್ಸ್ ಆಫ್ ದ ಕಾಯಿಲ್ ಈಸ್ ಎಲ್ಗನ್ನ ಕಂಡುಹಿಡಿಯಬೇಕು. ಸರಿ, ಇಷ್ಟು ಹೇಳಿ ಈಗ ನಾನು ಮುಂದಕ್ಕೆ ಹೋಗ್ತೀನಿ. ಆವಾಗಲೇ ನಾನು ಏನು ಹೇಳಿದೆ, ಈ ಇಂಡಕ್ಟೆನ್ಸಲ್ಲಿ 2 ಥರ ಇದೆ, ಸೆಲ್ಫ್ ಇಂಡಕ್ಟೆನ್ಸ್ ಮತ್ತು ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂತ. ಸೆಲ್ಫ್ ಇಂಡಕ್ಟೆನ್ಸನ್ನೇ ನಾನು ಇಷ್ಟೊತ್ತು ಹೇಳಿರೋದು. ಸೆಲ್ಫ್ ಇಂಡಕ್ಟೆನ್ಸಲ್ಲಿ ಬರೀ ಒಂದು ಕಾಯಿಲ್ ಇರುತ್ತೆ, ಮ್ಯೂಚುವಲ್ ಇಂಡಕ್ಟೆನ್ಸಲ್ಲಿ 2 ಕಾಯಿಲ್ ಇರುತ್ತೆ. ಮ್ಯೂಚುವಲ್ ಇಂಡಕ್ಟೆನ್ಸನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇಷ್ಟೊತ್ತು ನಾನು ಹೇಳ್ಕೊಟ್ಟಿರೋದು ಸೆಲ್ಫ್ ಇಂಡಕ್ಟೆನ್ಸೇ. ಇದನ್ನು ಸಾಲೆನಾಯ್ಡ್ ಅಂತ ತಗೊಳ್ಳಿ. ಸಾಲೆನಾಯ್ಡ್ಗೆ ಸೆಲ್ಫ್ ಇಂಡಕ್ಟೆನ್ಸನ್ನು ಕಂಡುಹಿಡಿಯೋಣ, ಅಂದರೆ ಎಲ್ ವ್ಯಾಲ್ಯೂವನ್ನು ಕಂಡುಹಿಡಿಯೋಣ. ಇದು ಕೇಳ್ಬೋದು. ಒಪ್ಟೈನ್ ದಿ ಎಕ್ಸ್ಪ್ರೆಷನ್ ಫಾರ್ ಕೋಎಫಿಷಿಯೆಂಟ್ ಆಫ್ ಸೆಲ್ಫ್ ಇಂಡಕ್ಟೆನ್ಸ್ ಫಾರ್ ಸಾಲೆನಾಯ್ಡ್. ಸೆಲ್ಫ್ ಇಂಡಕ್ಟೆನ್ಸ್ ಅಂದರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಫ್ಲಕ್ಸ್ ಲಿಂಕೇಜ್ ಪರ್ ಯೂನಿಟ್ ಕರೆಂಟ್ ಇನ್ ದ ಗಿವನ್ ಕಾಯಿಲ್. ಇವಾಗ ಕಾಯಿಲ್ ಬದಲಿಗೆ ಅದನ್ನು ಸಾಲೆನಾಯ್ಡ್ ಅಂತ ಕರೆದುಬಿಡಿ, ಮುಗಿದೋಯ್ತು ಕತೆ. ಹಾಗಾದರೆ ಅದರ ಎಕ್ಸ್ಪ್ರೆಷನನ್ನು ಕಂಡುಹಿಡಿಯಿರಿ. ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಎಲ್ ಅಂತ ಕೇಳ್ತಾರೆ. ಭಾಳ ಸಿಂಪಲ್ ಡಿರೈವೇಷನ್ ನೋಡಿ, ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಡೈರೆಕ್ಟಾಗಿ ನೀವು ಶುರು ಮಾಡಿ. ವಿ ನೋ ದ್ಯಾಟ್ ಸಾಲೆನಾಯ್ಡ್ ಬಿ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಎನ್ ಐ. ಇದನ್ನು ಡಿರೈವ್ ಮಾಡಿದ್ದೀವಿ ಅಲ್ವಾ? ಎನ್ ಅಂದರೆ ಏನು? ಎನ್ ಅಂದರೆ ಏನು? ಇಲ್ಲಿ ಬರೆದಿರ್ತೀನಿ. ಎನ್ ಈಸ್ ಈಕ್ವಲ್ ಟು, ಓಕೆ ಜಾಗ ಇಲ್ಲ, ಇಲ್ಲಿ ಬರಿತೀನಿ. ಇಟ್ ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಅಂತ. ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್. ಓಕೆ, number of turns per unit length is L, so that N is equal to NL. Okay, capital N is equal to NL. ಇದನ್ನು ಆಮೇಲೆ ನಾನು ಯೂಸ್ ಮಾಡ್ಕೊತೀನಿ. N is equal to NL ಆಮೇಲೆ ಯೂಸ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿಗೆ ಬರೋಣ. ಕಾಲ್ ದಿಸ್ ಆಸ್ ಈಕ್ವೇಷನ್ 1. Next, also know that n into phi is equal to L into I. Call this as, okay, ಇದನ್ನು equation 1, 2 ಅಂತ ಕರೆಯೋದು ಬೇಡ. ನೆಕ್ಸ್ಟು phi ಜಾಗಕ್ಕೆ we know phi is equal to BA cos theta. ಇಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಹಾಗಾಗಿ phi ಜಾಗಕ್ಕೆ ನೀವು BA is equal to LI ಅಂತ ಬರ್ಕೊಳ್ಳಿ. ಗೊತ್ತಾಯ್ತಲ್ವಾ? ಸರಿ ಸರ್. ಕಾಲ್ ದಿಸ್ ಆಸ್ ಈಕ್ವೇಷನ್ ನಂಬರ್ 2. ಈಗ ಬಿ ಜಾಗಕ್ಕೆ ಈಕ್ವೇಷನ್ 1 ಅನ್ನು ಬರೀರಿ. ಎನ್ ಜಾಗಕ್ಕೆ ಇಲ್ಲಿ ಎನ್ ಎಲ್ ಅಂತ ಇದೆ, ಅದನ್ನು ಬರೀರಿ. ಸೊ ಎನ್ ಇಂಟು ಎಲ್. ಬಿ ಜಾಗಕ್ಕೆ ಮ್ಯೂ ನಾಟ್ ಎನ್ ಐ ಇಂಟು ಎ ಆ್ಯಸ್ ಇಟ್ ಈಸ್ ಈಕ್ವಲ್ ಟು ಎಲ್ ಇಂಟು ಐ. ಕೇಳಿಸ್ಕೊತಾ ಇದ್ದೀರಾ? ಫಸ್ಟ್ ನಾನೇನು ಮಾಡಿದೆ, ಸಾಲೆನಾಯ್ಡ್ ಫಾರ್ಮುಲಾ ಬರೆದೆ. ನೆಕ್ಸ್ಟು ಫ್ಲಕ್ಸಿನ ಫಾರ್ಮುಲಾ ಬರೆದೆ. ಈ ಫ್ಲಕ್ಸ್ ಜಾಗಕ್ಕೆ ಬಿ ಎ ಕಾಸ್ತೀಟಾ ಅಂತ, ಕಾಸ್ತೀಟಾನ 1 ಅಂತ ತೊಗೊಂಡು ಬಿ ಎ ಬರೆದೆ. ಎಲ್ ಐ ಹಂಗೆ ಉಳ್ಕೊಳ್ತು. ಸೊ ಎನ್ ಅನ್ನು ನಾನು ನಂಬರ್ ಆಫ್ ಟರ್ನ್ಸ್ ಈಸ್ ಈಕ್ವಲ್ ಟು ಎನ್ ಇಂಟು ಎಲ್. ಆಯಿತಾ? ಸೊ ಸ್ಮಾಲ್ ಎನ್ನಲ್ಲಿ ಬರೆದೆ. ಸ್ಮಾಲ್ ಎನ್ಗೂ ಬಿಗ್ ಎನ್ಗೂ ವ್ಯತ್ಯಾಸ ಏನಪ್ಪ ಅಂದರೆ, ಒಟ್ಟು ಟರ್ನ್ಸನ್ನು ನಾವು ಕ್ಯಾಪಿಟಲ್ ಎನ್ ಅಂತ ಬರಿತೀವಿ. ಪರ್ಟಿಕ್ಯುಲರ್ ಲೆಂತಲ್ಲಿ ಇರ್ತಕ್ಕಂಥ ಟರ್ನ್ಸನ್ನು ಸ್ಮಾಲ್ ಎನ್ ಅಂತ ಬರಿತೀವಿ. ಆಯಿತಾ? ಈಗ 1 ಮೀಟರ್ನಲ್ಲಿ 100 ಇದ್ದರೆ 10 ಮೀಟರ್ನಲ್ಲಿ ಎಷ್ಟಿದೆ? 100 ಇಂಟು 10 1000 ಇದೆ. ಸೊ ಎನ್ ಈಸ್ ಈಕ್ವಲ್ ಟು 1000. ಸ್ಮಾಲ್ ಎನ್ ಈಸ್ ಈಕ್ವಲ್ ಟು 100. ಹಾಗೆ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್. ಇವಾಗ ಇಷ್ಟುದ್ದ ಸಾಲೆನಾಯ್ಡ್ ಇದೆ. ಆಯಿತಾ? 1 ಮೀಟರ್ ಲೆಂತಲ್ಲಿ ಎಷ್ಟು ಟರ್ನ್ಸ್ ಇದ್ದಾವೆ? ಇದನ್ನು ನಾನು ಸ್ಮಾಲ್ ಎನ್ ಅಂತ ಬರಿತೀನಿ. ಫುಲ್ ಟರ್ನ್ಸನ್ನು ತೊಗೊಂಡ್ರೆ ಅದು ಕ್ಯಾಪಿಟಲ್ ಎನ್ ಆಗುತ್ತೆ. ಗೊತ್ತಾಯ್ತಲ್ವಾ? ಸರಿ, ಇಲ್ಲಿಗೆ ಬರೋಣ. ಐ ಕ್ಯಾನ್ಸಲ್ ಆಯಿತು. ಎನ್ ಇಂಟು ಎನ್ ಸ್ಕ್ವೇರ್ ಆಯಿತು. ಮ್ಯೂ ನಾಟ್, ಓಕೆ, ಎನ್ ಸ್ಕ್ವಯರ್ ಎಲ್ ಎ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಎಲ್. ಸೊ ಮ್ಯೂ ನಾಟ್ ಎನ್ ಸ್ಕ್ವೇರ್ ಎಲ್ ಇಂಟು ಎ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಎಲ್. ದಟ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಇಂಡಕ್ಟೆನ್ಸ್ ಆಫ್ ದಿ ಕಾಯಿಲ್. ಸೊ ಎ ಅಂದರೆ ಏರಿಯಾ, ಎಲ್ ಅಂದರೆ ಲೆಂತ್, ಎನ್ ಸ್ಕ್ವೇರ್ ಮ್ಯೂ ನಾಟ್. ಅರ್ಥ ಆಗ್ತಾ ಇದೆಯಲ್ವಾ? ಓಕೆ, ಲೆಟ್ ಮೀ. So according to this equation, inductance of a coil depends upon number of turns, length, area of the coil, and also depends upon the medium, that is mu naught. ಇದು ಒಂಥರ ಕೆಪಾಸಿಟರ್ ಫಾರ್ಮುಲಾ ಥರನೇ. ಕೆಪಾಸಿಟರ್ ಫಾರ್ಮುಲಾ ಜ್ಞಾಪಿಸ್ಕೊಳ್ಳಿ. C is equal to epsilon naught A divided by D.
ಮೀಡಿಯಮ್ನ ಮೇಲೆ ಡೈಮೆನ್ಷನ್ಸಿನ ಮೇಲೆ ಡಿಪೆಂಡ್ ಆಗಿತ್ತು ಕೆಪಾಸಿಟೆನ್ಸ್ ಅನ್ನೋದು. ಹಾಗೆ ಇಂಡಕ್ಟೆನ್ಸ್ ಅನ್ನೋದು ಕೂಡ ಕಾಯಿಲ್ ಎಷ್ಟು ಉದ್ದ ಇದೆ, ಎಷ್ಟು ಟರ್ನ್ಸ್ ಇದೆ, ಕಾಯಿಲ್ನ ಒಳಗಡೆ ಏನು ಮೆಟೀರಿಯಲ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಸೊ ಇಟ್ ಡಸ್ ನಾಟ್ ಡಿಪೆಂಡ್ ಅಪಾನ್ ಹೌ ಮಚ್ ಕರೆಂಟ್ ಯು ಆರ್ ಪಾಸಿಂಗ್. ಕೆಪಾಸಿಟರ್ ಕೆಪಾಸಿಟೆನ್ಸ್ ಡಸ್ ನಾಟ್ ಡಿಪೆಂಡ್. ಅಫ್ಕೋರ್ಸ್ ಇದೊಂಥರ ಕನ್ಫ್ಯೂಸ್ ಆಗುತ್ತೆ. ಕೆಪಾಸಿಟೆನ್ಸ್ ಫಾರ್ಮುಲಾದಲ್ಲಿ Q ಡಿವೈಡೆಡ್ ಬೈ V ಇದೆ, ಇಂಡಕ್ಟರ್ ಫಾರ್ಮುಲಾದಲ್ಲಿ I ಇದೆ. ಆದರೂ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಕೆಪಾಸಿಟೆನ್ಸ್ ಡಸ್ ನಾಟ್ ಡಿಪೆಂಡ್ ಆನ್ ದಿ ಪೊಟೆನ್ಷಿಯಲ್, ಇಂಡಕ್ಟೆನ್ಸ್ ಡಸ್ ನಾಟ್ ಡಿಪೆಂಡ್ ಆನ್ ದಿ ಕರೆಂಟ್. ಇಲ್ಲೇ ನಮಗೆ ಗೊತ್ತಾಗುತ್ತೆ. ಸೊ ಇದನ್ನು ಕೂಡ ಎಂಟ್ರೆನ್ಸ್ ಎಕ್ಸಾಮ್ ಕಾನ್ಸೆಪ್ಟೇನೆ. ಇಂಡಕ್ಟೆನ್ಸ್ ಆಫ್ ದ ಕಾಯಿಲ್ ಡಸ್ ನಾಟ್ ಡಿಪೆಂಡ್ ಅಪಾನ್ ಇಟ್ಸ್ ಕರೆಂಟ್ ಇನ್ ದಟ್ ಕಾಯಿಲ್, ಬಟ್ ಇಟ್ ಡಿಪೆಂಡ್ಸ್ ಅಪಾನ್ ದ ಮೀಡಿಯಮ್, ನಂಬರ್ ಆಫ್ ಟರ್ನ್ಸ್, ಲೆಂತ್, ಏರಿಯಾ. ಇನ್ಫ್ಯಾಕ್ಟ್ ಇಟ್ ಡಸ್ ನಾಟ್ ಡಿಪೆಂಡ್ ಈವನ್ ಆನ್ ದ ರೆಸಿಸ್ಟೆನ್ಸ್ ಆಲ್ಸೋ. ಸೊ ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮ್ಯೂಚುವಲ್ ಇಂಡಕ್ಟೆನ್ಸ್ ಬಗ್ಗೆ ಸಾಕಷ್ಟು ಮಾತಾಡೋದಿದೆ. ದಯವಿಟ್ಟು ನನ್ನ ವಿಡಿಯೋಸನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.